ವಂದೇ ರೇಣುಕಂ ದಿನಾಂಕ 1-3-2026 ನಿಡಗುಂದಿ ತಾಲೂಕಿನ ಜಂಗಮ ಸಮಾಜದ ಎಲ್ಲ ಗುರು ಹಿರಿಯರು ಸೇರಿಕೊಂಡು ಶ್ರೀ ಜಗದ್ಗುರು ಆದಿ ರೇಣುಕಾಚಾರ್ಯ ಜಯಂತಿಯನ್ನು ದೇವಸ್ಥಾನ ಹಾಗೂ ತಾಲೂಕಿನ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಆದಿಗುರು ರೇಣುಕಾಚಾರ್ಯ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಸಮಾಜದ ಹಿರಿಯರಾದ ವೇದಮೂರ್ತಿ ಶಶಿಕಾಂತ್ ಹಿರೇಮಠ, ಜಂಗಮ ಸಮಾಜದ ಅಧ್ಯಕ್ಷರಾದ ಶ್ರೀ ಬಸಲಿಂಗಯ್ಯ ಮಲ್ಲಯ್ಯ ಗಣಾಚಾರಿ, ಉಪಾಧ್ಯಕ್ಷರಾದ ಸಂಗಮೇಶ್ ಸಾಲಿಮಠ, ವೀರಭದ್ರಯ್ಯ ಗಣಾಚಾರಿ, ಬಸಲಿಂಗಯ್ಯ ಗಣಾಚಾರಿ, ರುದ್ರಯ್ಯ ನಾಗೂರು ಮಠ, ರಾಜು ತೋರಣಗಲ್ಮಠ, ರುದ್ರೇಶ್ ಗಣಚಾರಿ, ವಿಜಯ್ ಕುಮಾರ್ ಪೂಜಾರಿ, ಶಂಕರಯ್ಯ ವಸ್ತ್ರದ, ಬಸವರಾಜ್ ಕಂದಕಲ್, ವೀರೇಶ್ ಪೂಜಾರಿ, ಚಿಕ್ಕಮಠ ಹಾಗೂ ಇನ್ನಿತರ ಸಮಾಜದ ಹಿರಿಯರು ಹಾಗೂ ಯುವಕರು ಭಾಗಿಯಾಗಿದ್ದರು. ಮುಂಬರುವ ದಿನಾಂಕ 11-2-2026 ರೇಣುಕಾಚಾರ್ಯ ಜಯಂತಿಯನ್ನು ನಿಡಗುಂದಿ ತಾಲೂಕಿನಲ್ಲಿ ಎಲ್ಲರನ್ನ ಒಳಗೊಂಡು ಅದ್ದೂರಿಯಾಗಿ ಭಾವಚಿತ್ರ ಮೆರವಣಿಗೆಯೊಂದಿಗೆ ಹಾಗೂ ಸಕಲ ವಾದ್ಯಗೋಷ್ಠಿಗಳೊಂದಿಗೆ ಆಚರಿಸಲು ಜಂಗಮ ಸಮಾಜದ ಹಿರಿಯರು ಹಾಗೂ ಯುವಕರು ನಿರ್ಧರಿಸಿದ್ದು ಆಗಿದೆ. ರೇಣುಕಾಚಾರ್ಯರು ಶಿವತತ್ವವನ್ನು ಜನಸಾಮಾನ್ಯರಿಗೆ ಸುಲಭವಾಗಿ ತಿಳಿಸಿಕೊಟ್ಟ ಮಹಾಗುರು. ಇಷ್ಟಲಿಂಗ ಧಾರಣೆ, ಪಂಚಾಚಾರ, ಷಟ್ಸ್ಥಳ ತತ್ವಗಳ ಮೂಲಕ ಭಕ್ತಿ ಮಾರ್ಗವನ್ನು ಸ್ಪಷ್ಟವಾಗಿ ಬೋಧಿಸಿದವರು. ಜಾತಿ ಮತ ಪಂಥ ಭೇದವಿಲ್ಲದೆ ಸಮಾನತೆ ಮತ್ತು ನೀತಿಯ ಮೌಲ್ಯಗಳನ್ನು ಸಾರಿದ ಅವರು ಸಮಾಜ ಸುಧಾರಣೆಯ ದಿಕ್ಕಿನಲ್ಲಿ ಮಹತ್ತರ ಸೇವೆ ಸಲ್ಲಿಸಿದರು. ಅವರು ರಚಿಸಿದ ಸಿದ್ಧಾಂತ ಶಿಖಾಮಣಿ ವೀರಶೈವ ಧರ್ಮದ ಪ್ರಮುಖ ಶಾಸ್ತ್ರಗ್ರಂಥವಾಗಿದೆ. ಈ ಗ್ರಂಥದಲ್ಲಿ ಶಿವತತ್ವ, ಜೀವಾತ್ಮ, ಪರಮಾತ್ಮ, ಏಕತ್ವ ಮತ್ತು ಮೋಕ್ಷದ ಮಾರ್ಗವನ್ನು ವಿವರಿಸಲಾಗಿದೆ. ಇಂದಿಗೂ ಮಠಗಳಲ್ಲಿ ಹಾಗೂ ಭಕ್ತರ ಮನಗಳಲ್ಲಿ ಈ ಗ್ರಂಥಕ್ಕೆ ವಿಶೇಷ ಸ್ಥಾನವಿದೆ. ಆದಿ ರೇಣುಕಾಚಾರ್ಯರು ಜೀವನ ನಮಗೆ ಧರ್ಮನಿಷ್ಠೆ, ಸತ್ಯ, ಭಕ್ತಿ ಮತ್ತು ಸೇವಾನುಭಾವವನ್ನು ಕಲಿಸುತ್ತದೆ. ಅವರ ಸಂದೇಶವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ಸಮಾನತೆ ಹೆಚ್ಚುತ್ತದೆ. ನಾಡಿನ ಸಮಸ್ತ ಜನತೆಗೆ ಶ್ರೀ ರೇಣುಕಾಚಾರ್ಯ ಜಯಂತಿಯ ಶುಭಾಶಯಗಳು.